ಸ್ನೇಹಿತರೆ ನಮಸ್ಕಾರ. ಈ ದಿನ ನಾವು ಒಂದು ಮಾನೋಸಬ್ ಮೋಟಾರಿನ ಡಾಟಾವನ್ನ ಬರೆಯುವುದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಡಾಟಾ ಬರೆಯುವಾಗ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯಗಳು ಏನು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ಡಾಟಾ ಬರೆಯುವಾಗ ನಮಗೆ ಇರುವಂತಹ ಒಂದು ವಿಷಯಗಳನ್ನ ಮೊಟ್ಟ ಮೊದಲನೇದಾಗಿ ನಾವು ಬರ್ತ್ಕೋಬೇಕು. ಮೊದಲನೇದಾಗಿ ಸ್ಲಾಟಿನ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೋಬೇಕು. ಈ ಮೋಟಾರಿನಲ್ಲಿ ಹಾಫ್ HP ಇರ್ಲಿ 1 HP ಇರ್ಲಿ ಇದರಲ್ಲಿ ನಮಗೆ 24 ಸ್ಲಾಟ್ಗಳು ಬರುತ್ತವೆ. ಹಾಗೇನೆ ಇವುಗಳಲ್ಲಿ ಕಾಯಿಲಿನ ಸಂಖ್ಯೆ ಒಟ್ಟು ನಮಗೆ 12 ಕಾಯಿಲಿನ ಸಂಖ್ಯೆಗಳು ಬರುತ್ತವೆ. ಆದ್ರೆ ತುಂಬಾ ಜನಗಳಿಗೆ ಇದರಲ್ಲಿ ಕಾಯಿಲ್ಗಳು ಎಷ್ಟು ಇದಾವೆ ಅನ್ನೋದನ್ನ ಎಣಿಸೋಕ್ ಬರಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಇಲ್ಲಿ ಒಂದು ವಿಡಿಯೋ ಮಾಡೋದ್ರ ಮೂಲಕವಾಗಿ ನಿಮ್ಗೆ ಇದ್ರಲ್ಲಿ ಕಾಯಿಲ್ ಎಷ್ಟಿದಾವೆ ಅದನ್ನ ಯಾವ ರೀತಿ ನಾವು ಅದನ್ನ ಎಣಿಸ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ ಹಾಗಾದ್ರೆ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಸಿಂಗಲ್ ಫೇಸ್ ಮೋಟಾರ್ ನಲ್ಲಿ 2 ರೀತಿಯಾದ ವೈಂಡಿಂಗ್ಸ್ ಕಾಯಿಲ್ಗಳು ಇರುತ್ತವೆ ಅಂತ ನಾವು ಆಲ್ರೆಡಿ ನಿಮ್ಗೆ ತಿಳಿಸಿದೀವಿ. ಅದರಲ್ಲಿ ಮೊಟ್ಟ ಮೊದಲನೇದು ರನ್ನಿಂಗ್ ವೈಂಡಿಂಗ್ ಕಾಯಿಲ್ಸ್ಗಳು, ಎರಡನೇದಾಗಿ ಸ್ಟಾರ್ಟಿಂಗ್ ವೈಂಡಿಂಗ್ ಕಾಯಿಲ್ಸ್ಗಳು. ಈಗ ನಮ್ಮ ಒಂದು ರನ್ನಿಂಗ್ ಮತ್ತು ಸ್ಟಾರ್ಟಿಂಗ್ ಗಳ ವ್ಯತ್ಯಾಸಗಳಲ್ಲಿ ನಮ್ಗೆ ಏನ್ ಗೊತ್ತಾಗಿದೆ, ರನ್ನಿಂಗ್ ಕಾಯಿಲ್ಗಳು ಹೆಚ್ಚು ಸಂಖ್ಯೆಯಲ್ಲಿ ಇರ್ತವೆ ಅಂತ ಹೇಳಿದ್ವಿ, ಮತ್ತೆ ಸ್ಟಾರ್ಟಿಂಗ್ ಕಾಯಿಲ್ಗಳು ಕಡಿಮೆ ಸಂಖ್ಯೆಯಲ್ಲಿ ಹೇಳ್ತೀವಿ ಅಂತ ಹೇಳಿದ್ವಿ, ವ್ಯತ್ಯಾಸಗಳನ್ನು ತಿಳಿಸಿದ್ವಿ. ಹಾಗೆ ಇನ್ನೊಂದು ವ್ಯತ್ಯಾಸವನ್ನ ನಾವು ತಿಳಿದಿರೋದು ಏನಪ್ಪಾ ಅಂತಂದ್ರೆ, ಗೇಜು ದಪ್ಪವಾಗಿರ್ತದೆ ರನ್ನಿಂಗ್ ಕಾಯಿಲಿಂದು, ಸ್ಟಾರ್ಟಿಂಗ್ ಕಾಯಿಲಿಂದು ಗೇಜು ತೆಳುವಾಗಿರ್ತದೆ ಅಂತ. ಹಾಗಾಗಿ ನಾವು ಇವುಗಳನ್ನ ರನ್ನಿಂಗ್ ಮತ್ತು ಸ್ಟಾರ್ಟಿಂಗ್ ಗಳನ್ನ ಮೊದಲನೇದಾಗಿ ಸಪರೇಟ್ ಮಾಡ್ಕೊಳ್ಳೋಣ. ನೋಡಿ, ದಪ್ಪ ಗೇಜ್ ಇರೋದು ಇದಿದೆ, ಮತ್ತೆ ಈ ಕಡೆ ಒಂದು ದಪ್ಪ ಗೇಜ್ ಇದೆ, ಮಧ್ಯದಲ್ಲಿ ತೆಳು ಗೇಜ್ ಗಳು ಎರಡಿದಾವೆ. ಸೊ ಹಾಗಾಗಿ ಇವೆರಡುಗಳನ್ನ ನಾವು ಮೊದಲನೇದಾಗಿ ಸಪರೇಟ್ ಮಾಡ್ಕೊಂಡಿದೀವಿ. ಏನ್ ಮಾಡಿದೀವಿ? ಸಪರೇಟ್. ದಪ್ಪ ಗೇಜ್ ಇರೋದು ಇಲ್ಲಿದೆ, ತೆಳು ಗೇಜ್ ಇರೋದು ಇಲ್ಲಿದೆ. ಹಾಗಾದ್ರೆ ದಪ್ಪ ಗೇಜ್ ಇಂದು ನಮ್ಗೆ ರನ್ನಿಂಗ್ ಕಾಯಿಲ್ಸ್ಗಳು, ತೆಳು ಗೇಜ್ ಇಂದು ನಮ್ಗೆ ಸ್ಟಾರ್ಟಿಂಗ್ ಕಾಯಿಲ್ಗಳು. ಸೊ ಈಗ ಒಟ್ಟು ಕಾಯಿಲ್ಗಳ ಸಂಖ್ಯೆಗಳನ್ನ ನಾವು ಚೆಕ್ ಮಾಡ್ಬೇಕಾದ್ರೆ ರನ್ನಿಂಗ್ ಎಷ್ಟು ಕಾಯಿಲ್ಗಳ ಸಂಖ್ಯೆ ಇದೆ, ಸ್ಟಾರ್ಟಿಂಗ್ ಎಷ್ಟು ಕಾಯಿಲ್ಗಳ ಸಂಖ್ಯೆ ಇದೆ ಅಂತ ನಾವು ಈಸಿಯಾಗಿ ಎಣಿಸ್ಬೋದು. ಇಲ್ಲಿ ಗಮನಿಸಬಹುದು. ನೋಡಿ, ಇಲ್ಲಿ 1 ಕಾಯಿಲು ರನ್ನಿಂಗ್ ಇದೆ, 2 ಕಾಯಿಲು ರನ್ನಿಂಗ್ ಇದೆ, 3 ಕಾಯಿಲು ರನ್ನಿಂಗ್ ಇದೆ, 4 ಕಾಯಿಲು ರನ್ನಿಂಗ್ ಇದೆ, 5 ಕಾಯಿಲು ರನ್ನಿಂಗ್ ಇದೆ, 6 ಕಾಯಿಲು ರನ್ನಿಂಗ್ ಇದೆ, 7 ಕಾಯಿಲು ರನ್ನಿಂಗ್ ಇದೆ, 8 ಕಾಯಿಲು ರನ್ನಿಂಗ್ ಇದೆ. ಹೀಗೆ ನಾವು ಟೋಟಲಿ ನಾವು ನೋಡೋದಾದ್ರೆ ನಮಗೆ ಟೋಟಲಿ ಒಟ್ಟು ನಮ್ಗೆ 8 ಕಾಯಿಲ್ಗಳು ರನ್ನಿಂಗ್ ಗಳು ಬಂದಿದೆ. ಈ ರೀತಿ ನಾವು ಕಾಯಿಲ್ಗಳನ್ನ ಎಣಿಸ್ಕೊಳ್ತೀವಿ. ಗೊತ್ತಾಗ್ತಿದೆ ಅಲ್ವಾ? ಹಾಗೇನೆ ಸರ್, ಹಾಗಾದ್ರೆ ಸ್ಟಾರ್ಟಿಂಗ್ ಎಷ್ಟಿದೆ ಸರ್ ನಮ್ಗೆ ಗೊತ್ತಿಲ್ಲ ಅಲ್ವಾ? ಹಾಗೇನೆ ನಾವ್ ಇಲ್ಲಿ ಸಪರೇಟ್ ಮಾಡಿದೀವಿ. ಈ ಕಡೆ ಬರ್ರಿ. ನೋಡಿ, ಈಗ ನಾವು ಸಪರೇಟ್ ಮಾಡಿದೀವಿ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ತೆಳು ಗೇಜಿನ ವೈರ್ಗಳನ್ನ ನಾವು ಸ್ಟಾರ್ಟಿಂಗ್ ಅಂತಿದೀವಿ. ನೋಡಿ, 1 2 3 4 ಇದೆ, ಅಂದ್ರೆ ಟೋಟಲ್ ಆಗಿ 4. ಹೀಗೆ ಈ ಮೋಟಾರ್ಸ್ ಗಳ ಕಾಯಿಲ್ಗಳನ್ನು ನಾವು ಕಂಡಿಡ್ತೀವಿ. ಟೋಟಲ್ ಆಗಿ ನಮ್ಗೆ 4 + 8 ಕಾಯಿಲ್ಗಳು, ಅಂದ್ರೆ ರನ್ನಿಂಗ್ ಕಾಯಿಲ್ 8 ಕಾಯಿಲ್ಗಳು, ಹಾಗೆ 4 ಕಾಯಿಲ್ಗಳು ಸ್ಟಾರ್ಟಿಂಗ್ ಕಾಯಿಲ್ ಆಗಿರೋದನ್ನ ಟೋಟಲ್ ನಂಬರ್ ಆಫ್ ಕಾಯಿಲ್ 12 ಕಾಯಿಲ್ ಎಂದು ನಾವು ಕರಿತೀವಿ. ಹೀಗೆ ನಾವೇನ್ ಮಾಡ್ತೀವಿ, ಕಾಯಿಲ್ಗಳ ಸಂಖ್ಯೆಯನ್ನ ಮೋಟಾರ್ಗಳಲ್ಲಿ ಕಂಡುಹಿಡಿತೀವಿ.